ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತೊಂಡೆಕಾಯಿ ಹಾಗೂ ಕಡಲೆ ಸುಕ್ಕ. ಮದುವೆ ಮನೆಗಳಲ್ಲಿ ಇದನ್ನು ನೀವು ತಿಂದಿರ್ಬೋದು. ಸೇಮ್ ಅದೇ ಟೇಸ್ಟ್ ಮನೆಯಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗುತ್ತೆ ಅಂತಾದರೆ ಈವಾಗಲೇ ಒಂದು ಲೈಕ್ ಮಾಡಿ. ಓಕೆ, ಫಸ್ಟ್ಗೆ ನಾನಿಲ್ಲಿ ತೊಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಉದ್ದನೆ 4 ಕಟ್ ಮಾಡಿದ್ದೀನಿ. ನಾನು ಒಂದು ತೊಂಡೆಕಾಯನ್ನು 4 ಕಟ್ ಮಾಡಿದ್ದೀನಿ. ಸಣ್ಣದಾಗಿ ಕೂಡ ನೀವು ಕಟ್ ಮಾಡ್ಬೋದು, ರೌಂಡಾಗಿ ನೀವು ಕಟ್ ಮಾಡ್ಬೋದು. ನಿಮಗೆ ಹೇಗೆ ಇಷ್ಟ ನೋಡಿ ಆ ರೀತಿ ನೀವು ಮಾಡ್ಬೋದು. ಓಕೆ, ಇವಾಗ ಇಲ್ಲಿ ನಾನು ಅರ್ಧ kg ತೊಂಡೆಕಾಯನ್ನು ತೊಗೊಂಡಿದ್ದೀನಿ. ಫಸ್ಟಿಗೆ ಇದಕ್ಕೆ ನಾನು ಉಪ್ಪು ಹಾಗೂ ನೀರನ್ನು ಹಾಕಿ ಬೇಯಲು ಇಡ್ತೀನಿ. ಉಪ್ಪು ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಹಾಕಿ, ಜಾಸ್ತಿನೂ ಹಾಕ್ಬಿಡಿ ಹಾಗೂ ಕಮ್ಮಿನೂ ಹಾಕ್ಬಿಡಿ. ಸ್ವಲ್ಪ ನೀರನ್ನು ಹಾಕಿದರೆ ಸಾಕು. ಓಕೆ, ಇವಾಗ ಇದನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಬೇಕಿದ್ರೆ ನೀವು ಸಕ್ಕರೆಯನ್ನು ಹಾಕಿ, ಇನ್ನೂ ಕೂಡ ರುಚಿಯಾಗುತ್ತೆ. ಇವಾಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಅರಿಶಿನ ಬೇಕಿದ್ರೆ ನೀವು ಇದಕ್ಕೆ ಕೂಡ ಹಾಕ್ಬೋದು, ಅಥವಾ ನೀವು ಮಸಾಲ ಗ್ರೈಂಡ್ ಮಾಡುವಾಗ ಕೂಡ ನೀವು ಸೇರಿಸ್ಬೋದು. ನಾನು ಮಸಾಲಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಡೋಣ. ಒಂದು ಸೈಡ್ ಇದು ಚೆನ್ನಾಗಿ ಬೇಯ್ತಾ ಇರಲಿ, ಇನ್ನೊಂದು ಸೈಡ್ ನಾವು ಕಡಲೆ ಉಂಟು ನೋಡಿ ಅದನ್ನು ಬೇಯಕ್ಕಿಡೋಣ. ಇಲ್ಲಿ ನಾನು ವೈಟ್ ಕಡಲೆ ತೊಗೊಂಡಿದ್ದೀನಿ. ವೈಟ್ ಕಡಲೆಯನ್ನು ಚೆನ್ನಾಗಿ ನೆನೆ ಹಾಕಿದ್ದೀನಿ. ನೆನೆ ಹಾಕಿ ಇವಾಗ ಬೇಯಕ್ಕೆ ಇಡ್ತಾ ಇದ್ದೀನಿ. ಬೇಯಿಸಲಿಕ್ಕೆ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಬೇಗನೆ ಬೇಯುತ್ತೆ. ಚೆನ್ನಾಗಿ ಸಾಫ್ಟ್ ಆಗಬೇಕು. ಹಾಗಾಗಿ ಒಂದು 2ರಿಂದ 3 ಸಿಟಿ ಆದರೂ ನೀವಿಲ್ಲಿ ತೆಗಿಬೇಕು. ಇದಕ್ಕೂ ಕೂಡ ಸೇಮ್ ಹಾಗೆಯೇ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ನೀರನ್ನು ಸೇರಿಸಿ ಹಾಗೂ ಅಷ್ಟೇ ಉಪ್ಪನ್ನು ಹಾಕಿ ಬೇಯಕ್ಕೆ ಇಡೋಣ. ಇವಾಗ ಮಸಾಲ ತೆಗೆಯೋಣ. ಮಸಾಲ ಇಲ್ಲಿ ನಾನು ಸ್ವಲ್ಪ ಒಣಮೆಣಸು, 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತೆ, ಒಂದು 1/4 ಸ್ಪೂನಷ್ಟು ಹಾಗೂ ಅರಿಶಿನ ತೊಗೊಂಡಿದ್ದೀನಿ. ಇದರಲ್ಲಿ ಫಸ್ಟಿಗೆ ನಾನು ಒಣಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಖಾರ ಮಾಡಲಿಕ್ಕಿಲ್ಲ, ಹಾಗಾಗಿ ಇಷ್ಟೇ ಸ್ವಲ್ಪ ನೀವು ತೊಗೊಂಡ್ರೆ ಸಾಕು, ಒಂದು 10ರಿಂದ 15. ಓಕೆ, ಫಸ್ಟಿಗೆ ಒಣಮೆಣಸು ಫ್ರೈ ಮಾಡೋಣ. ಒಣಮೆಣಸು ಫ್ರೈ ಮಾಡುವಾಗ ಇಲ್ಲಿ ನೀವು ಡ್ರೈ ಆಗಿ ಕೂಡ ಫ್ರೈ ಮಾಡ್ಬೋದು. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತೀನಿ. ಇದರಿಂದ ಇದು ಬೇಗನೂ ಫ್ರೈ ಆಗುತ್ತೆ ಹಾಗೂ ಗ್ರೈಂಡ್ ಮಾಡುವಾಗ ಕೂಡ ನಮಗೆ ಈಸಿ ಆಗುತ್ತೆ, ಕ್ರಿಸ್ಪಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಆಯಿಲನ್ನು ಹಾಕಿ ಒಣಮೆಣಸನ್ನು ಚೆನ್ನಾಗಿ ಕೆಂಪಾಗುವವರೆಗೂ ನಾವಿಲ್ಲಿ ಫ್ರೈ ಮಾಡೋಣ. ಓಕೆ, ಇವಾಗ ಇಲ್ಲಿ ಒಣಮೆಣಸು ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಮೆಂತೆಕಾಳು ಲಾಸ್ಟಿಗೆ ಹಾಕಬೇಕು. ಕೊತ್ತಂಬರಿ ಕಾಳು, ಜೀರಿಗೆ ಹಾಗೂ ಸಾಸಿವೆ ಇಷ್ಟನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಕೆಲವರು ಇದಕ್ಕೆ 2 ಲವಂಗ ಕೂಡ ಸೇರಿಸ್ತಾರೆ. ನೀವು ಆ ರೀತಿ ಬೇಕಿದ್ರೆ, ನಿಮಗೆ ಸ್ವಲ್ಪ ಗರಂ ಮಸಾಲ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ಗರಂ ಮಸಾಲೆ ಇದಕ್ಕೆ ಆಗ್ತಾ ಇಲ್ಲ. ಓಕೆ, ಲಾಸ್ಟ್ಗೆ ಫ್ರೈ ಆದಮೇಲೆ ಲಾಸ್ಟಿಗೆ ನಾನಿಲ್ಲಿ ಮೆಂತೆ ಹಾಕಿದ್ದೀನಿ ಹಾಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಫ್ ಮಾಡ್ತೀನಿ. ಹಾಗಿದು ತಣ್ಣಗಾಗಿದ್ದೆ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿದ್ದನ್ನು ಹುಡಿ ಮಾಡೋಣ. ನೈಸಾಗಿ ಗ್ರೈಂಡಾಗಿ ಹುಡಿ ಮಾಡಬೇಕಂತ ಇಲ್ಲ, ಈ ರೀತಿ ಆದರೆ ಸಾಕು. ಇವಾಗ ಏನು ಮಾಡಬೇಕಂದ್ರೆ ತೆಂಗಿನಕಾಯನ್ನು ತೊಗೊಳ್ಬೇಕು. ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿ, ಸಣ್ಣ ಸೈಜ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಾಗುತ್ತೆ. ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಒಂದು 2 ರೌಂಡ್ ಗುರ್ರ್ ಅಂತ ತಿರುಗಿಸ್ತೀನಿ ಅಷ್ಟೇ. ನೈಸಾಗಿ ಗ್ರೈಂಡ್ ಮಾಡಲಿಕ್ಕೆ ಹೋಗಲ್ಲ. ಒಂದೇ ಸಲ ಆಗದಿದ್ದರೆ 2 ಸಲ ನೀವು ಇದನ್ನು ಮಾಡ್ಬೋದು. ಓಕೆ, ಒಂದು 2 ಸುತ್ತು ತಿರುಗಿಸಿದರೆ ಸಾಕು ನೋಡಿ. ಈ ರೀತಿ ಹೀಗೆ ಬರಬೇಕು ಈ ಮಸಾಲ. ಒಮ್ಮೆಲೆ ತೆಂಗಿನಕಾಯಿ ಉಳಿದಿದೆ ಆದರೆ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿ ಒಂದು 2 ರೌಂಡ್ ತಿರುಗಿಸಿ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಇವಾಗ ನೋಡ್ಬೋದು ನೀವು ಚೆನ್ನಾಗಿ ತೊಂಡೆಕಾಯಿ ಬೆಂದಿದೆ. ಈ ರೀತಿ ಸಾಫ್ಟ್ ಆಗಿದ್ದು ಬರಬೇಕು. ನೆಕ್ಸ್ಟ್ ಇನ್ನೊಂದು ಸೈಡ್ ಇವಾಗ ಕಡಲೆ ಇಟ್ಟಿದ್ವಿ ನೋಡಿ, ಅದು ಕೂಡ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿ ಬಂದಿದೆ. ಓಕೆ, 2 ಕೂಡ ತೆಗೆದು ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಹಾಗೂ ಒಂದು ಕಡಾಯಿ ತಗೊಳ್ಳಿ. ಅದರಲ್ಲಿ ಫಸ್ಟಿಗೆ ಒಗ್ಗರಣೆಗೆ ನಾವು ರೆಡಿ ಮಾಡೋಣ. ಇಲ್ಲಿ ನಾನು ಹಾಕಿದ್ದೀನಿ ಕೊಕೊನಟ್ ಆಯಿಲ್, ಸಾಸಿವೆ. ನೀವು ಬೇಕಿದ್ರೆ ಒಣಮೆಣಸು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು, ನಿಮಗೆ ಇಷ್ಟ ಇದೆ ಆದರೆ. ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ, ಒಂದು 1/4 ಸ್ಪೂನಷ್ಟು ಹಾಕಿ. ಇವೆರಡು ಚೆನ್ನಾಗಿ ಕೆಂಪಾಗಲಿ. ಸಾಸಿವೆ ಕೂಡ ಒಳ್ಳೆ ರೀತಿ ಪಟಪಟ ಅಂತ
ಹೊಡಿಬೇಕು. ಆಮೇಲೆ ಇದಕ್ಕೆ ಇವಾಗ ನಾನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ. ಕೆಲವರು ಬೆಳ್ಳುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಿದರೆ ನನಗಂತೂ ತುಂಬ ಇಷ್ಟ, ನೀವು ಬೇಕಿದ್ರೆ ಆ್ಯಡ್ ಮಾಡಿ, ಇಲ್ಲದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ, ಇದರೊಂದಿಗೆ ನಾನು ಇವಾಗ ಹಾಕ್ತಾ ಇದ್ದೀನಿ ಒಂದು ನೀರುಳ್ಳಿ ಸ್ವಲ್ಪ ಬಾಡೋವರೆಗೂ ನಾವಿಲ್ಲಿ ಫ್ರೈ ಮಾಡೋಣ. ಕೆಂಪು ಮಾಡಲಿಕ್ಕಿಲ್ಲ, ಬಾಡಿಸಿ ನೀರುಳ್ಳಿ, ಆವಾಗ ಮಾತ್ರ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಬಾಡಬೇಕು ನೀರುಳ್ಳಿ. ಇವಾಗ ಇದಕ್ಕೆ ನಾವು ಹಾಕೋಣ ಗ್ರೈಂಡ್ ಮಾಡಿದ ಮಸಾಲವನ್ನು ನಾವಿಲ್ಲಿ ಚೆನ್ನಾಗಿ ಇವಾಗ ಫ್ರೈ ಮಾಡಲಿಕ್ಕೆ ಉಂಟು. ನಾವಿದರಲ್ಲಿ ಹಾಕಿದ ತೆಂಗಿನಕಾಯಿ ಉಂಟು ನೋಡಿ, ಅದು ಒಳ್ಳೆ ರೀತಿ ಫ್ರೈ ಆಗಬೇಕು. ಸ್ವಲ್ಪ ಮಸಾಲ ಡ್ರೈ ಆಗಬೇಕು. ಹಾಗಾಗಿ ಇದಕ್ಕೆಷ್ಟು ಬೇಕು ನೋಡಿ, ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಯಾಕೆಂದರೆ ಇಲ್ಲಿ ತುಂಬ ಡ್ರೈ ಮಾಡೋದು, ಸುಕ್ಕ ಮಾಡೋದು, ಹಾಗಾಗಿ ಎಲ್ಲದಕ್ಕೂ ನಾವು ಸ್ವಲ್ಪ ಸ್ವಲ್ಪನೇ ಉಪ್ಪನ್ನು ಸೇರಿಸಿ ಫ್ರೈ ಮಾಡಬೇಕು. ಇಲ್ಲದಿದ್ದರೆ ಲಾಸ್ಟಿಗೆ ಕೆಲವು ಚಪ್ಪೆ ಆಗುತ್ತೆ. ಹಾಗಾಗಿ ನಾನು ಹೇಳಿದೆ. ಇವಾಗ ನೋಡಿ, ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ತೆಂಗಿನಕಾಯಿ. ಈ ಟೈಮಲ್ಲಿ ನಾವು ಬೇಯಿಸಿದ ಕಡಲೆ ಹಾಗೂ ಮನೋಲಿ ಅಂದರೆ ತೊಂಡೆಕಾಯಿ ಎರಡನ್ನು ಕೂಡ ಇಲ್ಲಿ ಸೇರಿಸೋಣ. ಕಡಲೆಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಮನೋಲಿಗೆ ಅಂದರೆ ತೊಂಡೆಕಾಯಿಗೆ ಕೂಡ ಆಲ್ರೆಡಿ ನಾವು ಉಪ್ಪನ್ನು ಸೇರಿಸಿದ್ದೀವಿ. ಹಾಗಾಗಿ ಆಮೇಲೆ ಮಿಕ್ಸ್ ಮಾಡುವಾಗ ಬೇಕಂತ ಎನಿಸಿದರೆ ಮಾತ್ರ ನೀವು ಉಪ್ಪನ್ನು ನೋಡಿಕೊಂಡು ಹಾಕಿ. ನೀರಿದೆ ಆದರೆ ಪೂರ್ತಿ ನೀರನ್ನು ಇದಕ್ಕೆ ಹಾಕಿಬಿಡಿ ಇವಾಗಲೇ. ಹಾಗೂ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ, ಒಳ್ಳೆ ರೀತಿ ಮಿಕ್ಸ್ ಮಾಡಿದನು. ಒಮ್ಮೆಲೆ ತುಂಬ ಡ್ರೈ ಅಂತ ಎನಿಸಿದರೆ ಸ್ವಲ್ಪ ನೀರು ನೀವು ಸೇರಿಸ್ಬೋದು. ನಾನು ಆವಾಗಲೇ ಹೇಳಿದಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ, ಅಥವಾ ಬೆಲ್ಲ ಕೂಡ ನೀವು ಸೇರಿಸ್ಬೋದು. ಓಕೆ, ನೋಡಿ ಇಲ್ಲಿ ಇವಾಗ ಇದು ರೆಡಿ ಆಗಿದೆ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು, ತುಂಬ ಟೇಸ್ಟ್ ಇರುತ್ತೆ. ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಒಮ್ಮೆ ಇದನ್ನು ಈ ರೀತಿ ಟ್ರೈ ಮಾಡಿ, ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಕಿದ್ರೆ ಮುಚ್ಚಿಡ್ಬೋದು. 1-2 ನಿಮಿಷ ಮುಚ್ಚಿಡಿ, ಅಥವಾ 1 ನಿಮಿಷ ಮುಚ್ಚಿಡಿ, ಹಾಗೆಯೇ ಲೋ ಫ್ಲೇಮಲ್ಲಿ. ಇವಾಗ ಇದು ರೆಡಿ. ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇಚ್ಛೆಗೆ ಕೊತ್ತಂಬರಿ ಸೊಪ್ಪನ್ನು ಯಾರು ಹಾಕಲ್ಲ, ನಿಮಗೆ ಬೇಕಂತ ಎನಿಸಿದರೆ ಮಾತ್ರ ನೀವು ಇಲ್ಲಿ ಸೇರಿಸ್ಬೋದು. ಓಕೆ, ನೋಡಿದ್ರಲ್ಲ, ಮದುವೆ ಮನೆ ಸ್ಟೈಲೇ ನಾನಿಲ್ಲಿ ಮಾಡಿದ್ದೀನಿ. ಹಾಗಾಗಿ ಒಮ್ಮೆ ನೀವು ಟ್ರೈ ಮಾಡಿ ಆಮೇಲೆ ಹೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.